ಹಲೋ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್ ದಿನಂಗೌಟಿ ವ್ಲಾಗ್ಸ್. ಸೊ ಫಸ್ಟ್ಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಸಂಕ್ರಾಂತಿ, ಎಳ್ಳು ಬೆರೆಸಿದ್ದು ಒಳ್ಳೆ ಮಾತಾಡಿ ನಿಮ್ಮ ಜೀವನದಲ್ಲಿರೋ ಕಷ್ಟ ಎಲ್ಲ ಹೋಗಿ ಸುಖ ಸಂತೋಷ ನೆಮ್ಮದಿ ಯಾವಾಗಲೂ ಸದಾ ನಿಮ್ಮ ಲೈಫಲ್ಲಿ ಇರಲಿ ವರ್ಷ ಅಂತ ಬ್ಲೆಸ್ಸಿಂಗ್ಸ್ ಮಾಡ್ತೀನಿ, ನಾನು ವಿಶ್ ಮಾಡ್ತೀನಿ ನಾನು. ಆ್ಯಂಡ್ ಬೆಳಗ್ಗೆ ಎದ್ದೆ ಮಾರ್ನಿಂಗ್ ರೊಟೀನ್, ಮಾರ್ನಿಂಗ್ ಸ್ನೀಸ್ ನನಗೆ. ಸೊ ಬೆಳಗ್ಗೆ ಎದ್ದು ಮಾರ್ನಿಂಗ್ ರೊಟೀನ್ ಕಂಪ್ಲೀಟ್ ಮಾಡಿದೆ. ಇವತ್ತು ಹಬ್ಬ ಇರೋದ್ರಿಂದ ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ. ಸೊ ಪೂಜೆ ಮಾಡೋದಕ್ಕೆ ಮುಂಚೆ ಹ್ಯಾವ್ ಟು ಕ್ಲೀನ್ ದ ಹೌಸ್. ಅದಾದಮೇಲೆ ನಾನು ರೆಡಿ ಆಗ್ತೀನಿ. ಸೊ ಎಸ್, ಇದು ಇವತ್ತಿನ ಇದು. ಸೊ ಮನೆಗೆ ಗೆಸ್ಟ್ ಬರೋರಿದ್ದಾರೆ, ಎಲ್ಲರನ್ನೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ರೆಡಿ ಆಗಿದ್ದೀನಿ ನಾನು. ಮಾರ್ನಿಂಗ್ ಔಟ್ಫಿಟ್ ಈ ರೀತಿ ಇದೆ. ಸೊ ಔಟ್ಫಿಟ್ ತೋರಿಸ್ತೀನಿ, 2 minutes. ಸೊ ಎಸ್, ಔಟ್ಫಿಟ್ ನನಗೂ ಈ ರೀತಿ ಇದೆ. ಸೊ ಇದು ಮಾರ್ನಿಂಗ್ ಅಲ್ವಾ, ಸೊ ಸಿಂಪಲಾಗಿ ಡ್ರೆಸ್ ಹಾಕೊಂಡಿದ್ದೀನಿ. ಬೆಳಗ್ಗೆಗೆ ಕೆಲಸ ಎಲ್ಲ ಮಾಡಬೇಕು, ಮಧ್ಯಾಹ್ನ ಗೆಸ್ಟ್ ಎಲ್ಲ ಬರ್ತಾರಲ್ವಾ, ಸೊ ಕೆಲಸ ಎಲ್ಲ ಇರುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಬೆಳಗ್ಗೆಗೆ. ಆ್ಯಂಡ್ ಆ್ಯಕ್ಚುಯಲ್ ಔಟ್ಫಿಟ್ ಇರೋದೇ ಈವ್ನಿಂಗ್ಗೆ. ಸೊ ಈವ್ನಿಂಗ್ ಒಂದು ಡ್ರೆಸ್ ಹಾಕೋತೀನಿ. ಸೊ ಇದು ಶಾಪಿಂಗ್ ಮಾಡೋದಕ್ಕೇ ನಾನು ಅದು ಚಿಕ್ಕಪೇಟೆಗೆ ಹೋಗಿದ್ದು. ಸೊ ಹೇಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಇವಾಗ ಮನೆಗೆ ತುಂಬ ಜನ ಗೆಸ್ಟ್ಗಳು ಬರೋರಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ನಾನು ಅವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಆ್ಯಂಡ್ ಎಸ್, ಈವ್ನಿಂಗ್ವರೆಗೂ ಸಂಕ್ರಾಂತಿ ನಮ್ಮನೇಲಿ ಸ್ಪೆಷಲ್ ಹೆಂಗೆ ನಡೆಯುತ್ತೆ ತೋರಿಸ್ತೀನಿ. ಸೊ ಇವಾಗ ಫಸ್ಟು ನಾನು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಅಜ್ಜಿದಿರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಸೊ ವೇಟ್, ಪದಿ ಹಾಯ್ ಮಾಡು. ಇವರು ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಅವರ ಅಮ್ಮ. ಆ್ಯಂಡ್ ಇವರು ಹಾಯ್ ಮಾಡು. ಇವರು ನಮ್ಮ ಮಮ್ಮಿ ಅವ್ರ ಅಜ್ಜಿ, ಗೌರಮ್ಮ ಅಂತ. ಇನ್ನೂ ಇವತ್ತು ತುಂಬ ಜನ ಗೆಸ್ಟ್ಗಳು ಬರ್ತಾರೆ, ಅವ್ರನ್ನೂ ನಿಮ್ಗೆ ಒಬ್ಬೊಬ್ಬರನ್ನಾಗೆ ಪರಿಚಯ ಮಾಡ್ಕೊಡ್ತೀನಿ. ಅಡುಗೆ ಮನೆಯಲ್ಲಿ ಇವತ್ತು ಅಡುಗೆ ಕಾರ್ಯಕ್ರಮ ಎಲ್ಲ ಜೋರಾಗಿ ನಡೆಯುತ್ತೆ. ಸೊ ಎಲ್ಲನೂ ತೋರಿಸ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಇವತ್ತು ನಮ್ಮ ಮನೆ ಲಂಚಲ್ಲಿ ನಾವು ಮಾಡ್ತಾಯಿದ್ದೀವಿ ಅವರೆಕಾಳು ಗೊಜ್ಜು. ಸೊ ಮಂಡ್ಯದ ಕಡೆ ಇದು ಅವರೆಕಾಳು ಹುಸ್ಲಿ ಅಂತಲೇ ಫೇಮಸ್ಸು. ಸೊ ಇದಕ್ಕೆ ನಾನು ಏನೇನು ನೆನೆಸಿದ್ದೀವಿ ಅಂತ ಅಂದರೆ ಬದನೆಕಾಯಿ, ಕ್ಯಾರೆಟು, ಬೀನ್ಸು, ಅವರೆಕಾಳು ಮತ್ತು ಆಲೂಗಡ್ಡೆ ಕೂಡ ನೆನೆಸಿಟ್ಕೊಂಡಿದ್ದೀವಿ. ಸೊ ಇದನ್ನು ಮುಂದೆ ಫರ್ದರ್ ಹೆಂಗೆ ಮಾಡೋದು ಅಂತ ನೋಡೋಣ, ಮಸಾಲೆ ಎಲ್ಲ ಹೆಂಗೆ ರುಬ್ಕೊಂಡು ಮಾಡ್ತಾರೆ ಅಂತ. ಸೊ ಬೆಂಗಳೂರು ಕಡೆ ಬಂದಿದ್ದ ತಕ್ಷಣ ನಾವು ಬರೀ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡಿರಲ್ಲ, ನಾವು ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತೀವೋ ಊಟ ಗೀಟ ಎಲ್ಲ ಹಂಗೆ ಮಾಡೋದು. ಇದೇನಿಲ್ಲ, ಸ್ಪೆಷಲ್ ಏನಿಲ್ಲ, ನಾರ್ಮಲ್ಲೇ, ಎಲ್ಲರಿಗೂ ಗೊತ್ತು ಮಾಡೋಕ್ಕೆ. ಬಟ್ ನಮ್ಮ ಮನೇಲಿ ನಾವು ಹೆಂಗೆ ಮಾಡ್ತೀವಿ ಅಡುಗೆಗಳನ್ನೆಲ್ಲ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಅದು ತರಕಾರಿ ನೆನೆಯೋಕ್ಕೆ ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಮಸಾಲೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಹಾಗೆ ಕಡಲೆಪಪ್ಪು ಒಂಚೂರು, ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಮನೇಲೇ ಮಾಡಿರೋಂಥ ಬೇಳೆ ಸಾರು ಪುಡಿ. ಈ ಬೇಳೆ ಸಾರು ಪುಡಿ ಹೆಂಗೆ ಮಾಡೋದು ಅಂತ ನಿಮ್ಗೇನಾದ್ರು ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಮಾಡಿ, ನಾನು ನಮ್ಮ ಅಜ್ಜಿ ಕೇಳಿ ರೆಸಿಪಿ ಒಂದ್ಸರಿ ತೋರಿಸ್ಕೊಡ್ತೀನಿ. ಇದಾಗಿತ್ತು ನಮ್ಮ ಮನೆಯ ಅವರೆಕಾಳು ಉಸ್ಲಿ ಮಾಡೋ ರೆಸಿಪಿ. ಸೊ ಇವಾಗ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗಳನ್ನ ತೋರಿಸ್ತೀನಿ ನಾನು. ಸೊ ಫಸ್ಟ್ ಅಶ್ವಿನಿ ಅಲಿಯಾಸ್ ಅಚ್ಚು, ಸೇ ಹಾಯ್. ಆ್ಯಂಡ್ ನೋಡಿ ನಮ್ಮ ಮನೆ ತೀಟೆ ಹೆಂಗೆ ಕೂತಿದ್ದಾಳೆ. ಆ್ಯಂಡ್ ಇನ್ನೂ ಒಂದಷ್ಟು ಜನ ಗೆಸ್ಟ್ಗಳಿದ್ದಾರೆ, ಅವರೆಲ್ಲ ರೂಮಲ್ಲಿದ್ದಾರೆ. ಹೋಗಿ ಸೊ ಇನ್ನೂ ಇಬ್ಬರು ಚಿಕ್, ಸೇ ಹಾಯ್. ಆ್ಯಂಡ್ ಇವ್ರು ನಮ್ಮ ಲಾಸ್ಟ್ನೇ ಅಜ್ಜಿ ಸಾವಿತ್ರಮ್ಮ, ಹಾಯ್ ಮಾಡು. ಇವರಿಷ್ಟೇ ಜನ ಇವತ್ತು ನಮ್ಮ ಮನೆ ಹಬ್ಬಕ್ಕಿರೋಂತಹ ಗೆಸ್ಟ್ಗಳು. ಸೊ ಇನ್ನೂ ಏನೇನಾಗುತ್ತೆ ನನ್ನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ನೀವೆಲ್ಲ ನೋಡ್ತಾ ಹೋಗಿ. ನೀವು ಬನ್ನಿ, ಬೇಗ ಹಾಕುತ್ತಾ
ಎಸ್ ಅಡುಗೆ ಎಲ್ಲ ರೆಡಿಯಾಗಿದೆ. ಬೋಂಡಾ, ವಡೆ, ಸಾಂಬಾರ್, ಪಲ್ಯ, ಪಾಯಸ, ಅನ್ನ, ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲು. ಆ್ಯಂಡ್ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ. ನನ್ನ ತಮ್ಮ ಒಬ್ಬ ನಾಯಿನ ನೋಡ್ಕೊಂಡು ಕೂತಿದ್ದಾನೆ, ನಮ್ಮ ಪುಟಿನ. ಆ್ಯಂಡ್ ಇವನು ಕೌಶಿ ನನ್ನ ಜೊತೆ ಕೂತಿದ್ದಾನೆ. ನಾವು ಕೂತಿದ್ದೀವಿ, ನಮ್ಮ ಮಮ್ಮಿ ಬಡಿಸ್ತಾ ಇದ್ದಾರೆ. ಸೊ ಹಲೋ ಗಾಯ್ಸ್, ಸೊ ಊಟ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ ಇವಾಗ ನಾನು. ಸೊ ಔಟ್ಫಿಟ್ ತೋರಿಸುವಂಥ ಟೈಮ್. ಆ್ಯಂಡ್ ಇವನು ರಕ್ಷಿತ್, ನಮ್ಮ ಅತ್ತೆ ಮಗ. ಔಟ್ಫಿಟ್ ತೋರಿಸ್ತೀನಿ ನಾನು. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸೊ ಲಂಗಾದವಣಿ ಐ ಶೋ ಯು. ಲೈಕ್ ಹಿಂಗಿದೆ ನನ್ನ ಔಟ್ಫಿಟ್ ಇವತ್ತು. ಆ್ಯಂಡ್ ಸಿ ಯು ಆಲ್. ನಾನು ಎಳ್ಬೀರಕ್ಕೆ ಹೋಗ್ಬೇಕಾದ್ರೆ, ಸೊ ಎಳ್ಬೀರಕ್ಕೆ ಹೋಗೋದನ್ನು ಕೂಡ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಎಸ್, ಎಲ್ಲರ ಮನೆಗೂ ಎಳ್ಬೀರಿದಾಯಿತು. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳುವಂತಹ ಟೈಮ್ ಆಗಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಸೊ ಜೀವನದಲ್ಲಿ ಇದ್ದೇ ಇರುತ್ತೆ ಕಷ್ಟ, ನಾವು ಯಾಕ್ರಿ ಮಾಡ್ಕೋಬೇಕು ನಮ್ಮ ನಿದ್ದೆಗೆ ನಷ್ಟ ಅಂತ ನಾನು ಹೋಗ್ತಾ ಇದ್ದೀನಿ. ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ.